ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು. ಮೊದಲ ಬೆಳವಣಿಗೆಯಾಗಿ ವಿಧಾನಮಂಡಲ ಅಧಿವೇಶನದಲ್ಲಿ ಇವತ್ತು ವಿಬಿಜಿ ರಾಮ್ಜಿ ಕಾಯ್ದೆ ಅಂದ್ರೆ ಯಾವ ಕಾರಣಕ್ಕಾಗಿ ಈ ವಿಶೇಷ ಅಧಿವೇಶನವನ್ನ ಕರೆಯಲಾಗಿತ್ತೋ ಅದರ ಬಗ್ಗೆ ನಿರೀಕ್ಷೆಯಂತೆ ಖಂಡನಾ ನಿರ್ಣಯವನ್ನ ಮಂಡನೆ ಮಾಡಲಾಗಿದೆ. ಈ ಮಂಡನೆಯ ಸಂದರ್ಭದಲ್ಲಿ ಹೈಡ್ರಾಮವೇ ನಡೆದು ಹೋಯಿತು. ಮುಖ್ಯಮಂತ್ರಿಗಳು ಇದರ ವಿರುದ್ಧ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೆ ಅಂತ ಎದ್ದು ನಿಂತ ಸಂದರ್ಭದಲ್ಲಿ ವಿಪಕ್ಷದ ಸದಸ್ಯರು ಅದಕ್ಕೆ ತೀವ್ರ ಅಡ್ಡಿಯನ್ನ ಉಂಟು ಮಾಡಿದ್ರು. ಈ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂತ ಸಿದ್ದರಾಮಯ್ಯನವರು ಕೂಡ ಆಡಳಿತ ಪಕ್ಷದ ಸದಸ್ಯರಿಗೆ ನೀವು ಎದ್ದು ಗಲಾಟೆ ಮಾಡಿ ಅಂತ ಹೇಳಿದ್ರು. ಅಂದ್ರೆ ನಮಗೆ ಗಲಾಟೆ ಮಾಡೋಕ್ ಬರೋದಿಲ್ವಾ, ಸ್ವಲ್ಪ ಶಾಂತವಾಗಿರ್ಬೇಕು ಅಂತ. ಆದ್ರೆ ಇದನ್ನ ಒಪ್ಪದಂತಹ ವಿಪಕ್ಷದ ನಾಯಕರು ಇದು ಸದನದ ನಿರ್ಧಾರ ಅಂತ ಹೇಳ್ಬೇಡಿ, ಸರ್ಕಾರದ ನಿರ್ಧಾರ ಅಂತ ಹೇಳಿ ಮತ್ತು ನಿಮ್ಮ ಖಂಡನಾ ನಿರ್ಣಯವನ್ನ ತೆಗೆದು ಬುಟ್ಟಿಗೆ ಹಾಕಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ನಡುವೆ ಇನ್ನೂ ಕೆಲವು ವಿಚಾರಗಳು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಸಿದ್ದರಾಮಯ್ಯನವರನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿದ ವಿಚಾರ. ಆರ್ ಅಶೋಕ್ ಅವರು ಹೊರಬಂದು ಮಾತಾಡಿದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಲಾಭಕ್ಕಾಗಿ ಎಲ್ಲವನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು. ಈ ರೀತಿಯಾಗಿ ಸದನ ಇವತ್ತು ನಡೀತು. ಹಲವಾರು ವಾಕ್ಸಮರಕ್ಕೂ ಕೂಡ ಈ ಸಂದರ್ಭದಲ್ಲಿ ಸದನ ಸಾಕ್ಷಿಯಾಯಿತು. ಇವತ್ತಿನ ಸದನ ಮತ್ತು ಖಂಡನಾ ನಿರ್ಣಯದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಿರೀಕ್ಷೆಯಂತೆ ಕೊನೆಯಲ್ಲಿ ಮಾಡ್ತಾರೆ ಅಂತಿತ್ತು, ಯಾಕೆಂದ್ರೆ ಪಂಜಾಬ್, ತೆಲಂಗಾಣ, ತಮಿಳುನಾಡು ಕೂಡ ಅಧಿವೇಶನದಲ್ಲಿ ಈ ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯವನ್ನ ಮಂಡಿಸಿದ್ವು. ಮನ್ರೇಗಾ ಪುನಃ ಸ್ಥಾಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಕೂಡ ಅದಕ್ಕಾಗಿ ಕರೆದಿತ್ತು, ಅದನ್ನ ಮಾಡತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಮಾಡುವ ಸಂದರ್ಭದಲ್ಲಿ ಗದ್ದಲ ಏರ್ಪಡ್ತು. ಇವತ್ತಿನ ಒಟ್ಟು ಸದನದ ಬೆಳವಣಿಗೆ ಅಂದ್ರೆ ಕಲಾಪವನ್ನ ನೋಡ್ತಾ ಇದ್ರೆ ಇದು ವಾಕ್ಸಮರ, ಇವೆಲ್ಲವನ್ನ ಗಮನಿಸಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ವಿಬಿಜಿ ರಾಮ್ಜಿ ವಿಬ್ರಾಮ್ಜಿ ಏನು ಯೋಜನೆ ಇದೆ, ಈ ಯೋಜನೆಯನ್ನ ವಿರೋಧಿಸಿ ಖಂಡನಾ ನಿರ್ಣಯವನ್ನ ಮಂಡಿಸ್ತಾರೆ ಅಂತ ನಿರೀಕ್ಷೆ ಇತ್ತು. ಅದರಂತೆ ಮಾಡಿದೆ. ಬಹುಶಃ ಚರ್ಚೆಗೆ ಬಹಳ ಕಡಿಮೆ ಅವಕಾಶನೇ ಇದೆ. ಬಹಳ ಮುಂಚೆನೆ ಮಾಡಿದ್ರೆ ಸ್ವಲ್ಪ ಸುದೀರ್ಘ ಚರ್ಚೆ ಆಗೋದಿತ್ತು. ಬಟ್ ಸರ್ಕಾರದ ತಂತ್ರಗಾರಿಕೆ ಇರುತ್ತೆ, ಎಷ್ಟು ಚರ್ಚೆ ಮಾಡ್ಬೇಕು, ಎಷ್ಟು ವಿರೋಧ ಪಕ್ಷಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತದ್ದು ಒಂದು ಯೋಚನೆ ಇರ್ಬೋದು. ಹಾಗಾಗಿ ಕೊನೆಗೆ ಏನು ವಿಬ್ರಾಮ್ಜಿ ಖಂಡನಾ ನಿರ್ಣಯ ಈಗ ಮಂಡನೆ ಆಗಿದೆ. ಈ ಮೂಲಕ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಈ ಯೋಜನೆಗೆ ವಿರೋಧವನ್ನ ಈ ಮೂಲಕ ತೋರಿಸಿದೆ. ಮತ್ತು ಬಹುಮತ ಇರೋದ್ರಿಂದ ಖಂಡನಾ ನಿರ್ಣಯ ಚರ್ಚೆ ಆಗುತ್ತೆ, ಖಂಡನಾ ನಿರ್ಣಯ ಅದು ಅಂಗೀಕಾರ ಆಗುತ್ತೆ, ಅದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಈ ವಿಬ್ರಾಮ್ಜಿ ಈ ಏನು ಇದನ್ನ ಖಂಡನಾ ನಿರ್ಣಯ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ನಾಟಕೀಯ ಬೆಳವಣಿಗೆ ನಡೀತು. ಇದೇನು ಸದನದ ಕಲಾಪ ಈ ರೀತಿ ನಡೆಯುತ್ತಲ್ಲ, ಆಗ್ಲಿ ಚರ್ಚೆ ಮಾಡ್ಲಿ, ವಿರೋಧವನ್ನ ವ್ಯಕ್ತಪಡಿಸಿದೆ, ಎಲ್ಲಾದ್ರೂ ಮಾಡ್ಲಿ. ಒಬ್ಬ ಸಭಾನಾಯಕರು ಮಾತಾಡ್ತಿರ್ಬೇಕಾದ್ರೆ ವಿರೋಧ ಪಕ್ಷದವರು ಯಾವ ರೀತಿ ವಿಷಯವನ್ನ ಖಂಡಿಸ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅಂತೇಳಿ, ಅದಾದ ಮೇಲೆ ಖಂಡನಾ ನಿರ್ಣಯವನ್ನು ಮಂಡನೆ ಮಾಡಿದ್ಮೇಲೆ ಪಾಯಿಂಟ್ ಆಫ್ ಆರ್ಡರ್ ಅಂತೇಳಿ ಒಂದ್ 2-3 ಪಾಯಿಂಟ್ ಅಂತ ತೆಗೆದುಕೊಂಡ್ರು. ಅಂದ್ರೆ ಸದನವನ್ನ ದಿಕ್ಕು ತಪ್ಪಿಸುವ ಕೆಲಸ ಅಥವಾ ಸಮಯವನ್ನ ಆದಷ್ಟು ಸಾಯಿಸುವಂತ ಕೆಲಸವನ್ನ ವಿರೋಧ ಪಕ್ಷದ ನಾಯಕರು ಮಾಡಿದ್ರು. ಕೊನೆಗೆ ಅದಕ್ಕೆ ಸಹ ಆಡಳಿತ ಪಕ್ಷದ ಮುಂದೆ ಕೌಂಟರ್ನ ಕೊಟ್ರು, ಎಲ್ಲ ಆಯ್ತು. ಕೊನೆಗೆ ರೂಲಿಂಗ್ ಅನ್ನು ಕೊಟ್ರು. ರೂಲಿಂಗ್ ಆದ್ಮೇಲೆ ಬೇರೆ ಏನು ಚರ್ಚೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ಕೊನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಸುದೀರ್ಘವಾಗಿನೇ ಯಾಕೆ ಈ ಖಂಡನಾ ನಿರ್ಣಯ, ಯಾಕೆ ಇದನ್ನ ಮಂಡಿಸ್ತಾ ಇದೀವಿ ಅಂತ ಹೇಳಿ ಎಳೆ ಬಿಡಿಸಿಟ್ರು ಅವರು. ಅದನ್ನ ವಿರೋಧ ಪಕ್ಷ ಬಿಜೆಪಿ ಎಷ್ಟು ಒಪ್ಕೊಳುತ್ತೋ ಬಿಡುತ್ತೋ, ಆದ್ರೆ ಬಹಳ ಮುಖ್ಯವಾಗಿ ಈ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಏನು ರೈತರ ಹಕ್ಕಿತ್ತು, ಕೆಲಸ ತಗೊಳ್ತಕ್ಕಂಥ ಹಕ್ಕಿತ್ತು, ಆ ಹಕ್ಕು ಮೊಟಕಾಗಿದೆ ಅನ್ನೋದಂತೂ ಸತ್ಯ. ಅಲ್ಲಿ ಹೇಗಿತ್ತು ಅಂದ್ರೆ, ಒಂದು ಕೆಲಸವನ್ನು ಕೋರಿಕೆ ಸಲ್ಲಿಸಿದ ಮೇಲೆ ಕೆಲಸ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆಯನ್ನು ಸಹ ಕೊಡ್ತಕ್ಕಂತ ಅವಕಾಶ ಈ ಹಿಂದೆ ಇದ್ದಂತ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಇತ್ತು. ಈಗ ಅವ್ಯಾವುದು ಇಲ್ಲದೇನೆ ಸಪ್ಲೈ ಬೇಸ್ಡ್ ಆಗಿರ್ತಕ್ಕಂತ ಈ ಯೋಜನೆ ಬಗ್ಗೆ ಚರ್ಚೆ ಸುದೀರ್ಘವಾಗಿ ನಡೀಲಿ. ಮತ್ತೆ ಸಿದ್ದರಾಮಯ್ಯ ಅವರು ಬಹಳ ಎಳೆಯಾಗಿ ಇಳಿಸ್ತಾರೆ. ಬಹಳ ಮುಖ್ಯವಾಗಿ 3 ಅಂಶಗಳನ್ನ ಅವರು ಗಮನಕ್ಕೆ ತಗೊಂಡ್ಬಂದ್ರು. ಒಂದು, 60% 40% ಅಂತ ಈಗ ಬೇರ್ ಮಾಡಿರೋದ್ರಿಂದ ರಾಜ್ಯ ಸರ್ಕಾರಗಳಿಗೆ ಹೊರೆ ಆಗುತ್ತೆ ಅಂತಕ್ಕಂಥ ಅಂಶವನ್ನ ಮುಂದಿಟ್ರು. ಮತ್ತು ಈಗ ಏನು 125 ದಿನ ಮಾಡಿದ್ದಾರೆ, ಆದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನ ಹೇಳುತ್ತೆ, ಇಲ್ಲಿ ಯಾರು ನನಗೆ ಕೆಲಸ ಬೇಕು ಅಂತ ಕೇಳೋ ಹಾಗಿಲ್ಲ, ಯೋಜನೆಗಳನ್ನ ಕೇಂದ್ರ ಸರ್ಕಾರ ರೂಪಿಸುತ್ತೆ ಅಂತ ಒಂದು ಅಂಶ ಈಗಿರ್ತಕ್ಕಂತ ಈ ಯೋಜನೆಯಲ್ಲಿ ಇದೆ ಅಂತ ಹೇಳಿ. ಹಾಗಾಗಿ ಈ ಅಂಶಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯಾಗಿ ಕೇಂದ್ರ ಸರ್ಕಾರಕ್ಕೂ ಸಹ ಮನವರಿಕೆಯಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಬೆಳವಣಿಗೆ ಆಗುತ್ತೆ ನೋಡ್ಬೇಕಾಗಿದೆ. ಇನ್ನು ಬಹಳ ಖೇದಕರ ವಿಚಾರ ಅಂತಂದ್ರೆ, ನಾವು ಸದನಗಳನ್ನ ನೋಡಿದೀವಿ, ಎಂತೆಂತ ಉತ್ತಮ ಸಂಸದೀಯ ಪಟಗಳು, ಎಂತೆಂತ ಜನರ ಸಮಸ್ಯೆಗಳು ಚರ್ಚೆ ಆಗ್ತಿತ್ತು ಅಂತ. ಆ ಕಾಲಘಟ್ಟದಲ್ಲಿ ಇಲ್ದಿದ್ರು, ಈ ಕಾಲಘಟ್ಟದಲ್ಲಿ ಸ್ವಲ್ಪ ಆಗ್ತಿತ್ತು. ಆದ್ರೆ ನಿನ್ನೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ, ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ಅವರು ಪ್ರಧಾನಿಯವರನ್ನ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ, ಅವರನ್ನ ದೇಶದ್ರೋಹಿ ಅಂತ ಕರೀತಾರೆ. ಇನ್ನೊಂದು ಕಡೆ ಅವರನ್ನ ಟೀಕಿಸುವ, ಖಂಡಿಸುವ ವಿಚಾರದಲ್ಲಿ ಸಿ.ಟಿ. ರವಿ ಅವರು ಯಥಾ ಪ್ರಕಾರ ಅವರ ಪಾಕಿಸ್ತಾನ ಇಲ್ಲದೆ ಅನ್ನನೇ ತಿನ್ನಲ್ವೇನೋ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಇವ್ರು ದೇಶದ ಪ್ರಧಾನಿಯನ್ನ ದೇಶದ್ರೋಹಿ ಅಂತ ಕರೀತಾರೆ. ಈ ತರದ ಅತ್ಯಂತ ಕೆಳಮಟ್ಟದ ಚರ್ಚೆಗಳಿಗೆ ಸದನ ಸಾಕ್ಷಿ ಆಗ್ತಿದೆ.
ಬಹಳ ಖೇದಕರ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಒಂದ್ ರೀತಿ 2 ದಿನ ಏನ್ ಚರ್ಚೆ ನಡೀತಾ ಇದೆ, ಒಂದ್ ರೀತಿ ಈ ಯಾರು ಈ ರಾಜಕೀಯವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಅರ್ಥ ಮಾಡ್ಕೊಳಕ್ ಇಷ್ಟಪಡ್ತಾರೆ, ಈ ಅಧ್ಯಯನ ಮಾಡ್ಬೇಕು ಅವ್ರು. ಯಾವ ರೀತಿ ತರದ ಕಲಾಪ ನಡೆಯುತ್ತೆ ಅಂತ ಹೇಳಿ. ಟಿ ರವಿ ಅವರು ಯಾವ ರೀತಿ ಬೇಕಾದ್ರೂ ಟೀಕೆ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಪಾಕಿಸ್ತಾನದ ನೆಲೆಗೆ ಅಂತ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದು ಖಂಡನಾರ್ಹ. ಅದನ್ನ ಆ ರೀತಿ ಮಾತಾಡ್ತಕ್ಕಂತ ಆಗತ್ತಿಲ್ಲ, ಮತ್ತು ಸದನದ ಭಾಷೆ ಅಲ್ಲ ಅದು. ಇನ್ನು ವಿಧಾನಸಭೆ ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇರಬೇಕಾದ್ರೆ ಇವರು ನಿರಂತರವಾಗಿ ಬೇರೆ ಏನೇನೋ ಮಾತಾಡ್ತಿದ್ರೆ, ಕೊನೆಗೆ ಸಿದ್ದರಾಮಯ್ಯ ಅವರು ಒಂದ್ ಸಂದರ್ಭದಲ್ಲಿ ಸಿಟ್ಟುಕೊಂಡು ನೀವು ಮಾತಾಡಿ ಅಂತ ತಮ್ಮ ಪಕ್ಷದ ಶಾಸಕರನ್ನ ಅವರು ಸಹ ಪ್ರಚೋದಿಸಿದಂತೆ ಕಂಡು ಬಂತು. ಯಾಕಂದ್ರೆ ನಿರಂತರವಾಗಿ ಒಬ್ಬ ಸಭಾನಾಯಕ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೌಂಟ್ರ್ ಕೊಡ್ತಾ ಇರೋದು, ಅಲ್ಲಿ ಕೂಗಾಡ್ತಾ ಇರೋದು, ಮಾತಾಡ್ಬೇಕಾದ್ರೆ ಸಭಾಧ್ಯಕ್ಷರು ಒಂದು ಅನುಮತಿಯನ್ನ ಕೊಡ್ಬೇಕು, ಆಯ್ತು ನೀವು ಮಾತಾಡಿ ಅಂತ ಹೇಳಿ. ಮುಖ್ಯವಾಗಿ ಸಭಾನಾಯಕರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಫ್ರೀ ಟೈಮ್ ಇರುತ್ತೆ, ಅವ್ರು ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು, ವಿಷಯ ಮಂಡನೆ ಮಾಡ್ಬೋದು. ಅದೇ ರೀತಿ ವಿರೋಧ ಪಕ್ಷದ ನಾಯಕರಿಗೂ ಸಹ ಒಂದು ಫ್ರೀ ಟೈಮ್ ಇರುತ್ತೆ, ಅವರಿಗೆ ಸಮಯ ನಿಗದಿ ಇರೋದಿಲ್ಲ, ಅವಕಾಶ ಇರುತ್ತೆ ಅವರಿಗೆ. ಆದ್ರೆ ಇವರು ಖಂಡನಾ ನಿರ್ಣಯವನ್ನ ಮಂಡಿಸ್ತಾ ಇರ್ಬೇಕಾದ್ರೆ ಕೂಗಾಡೋದು, ಕೌಂಟ್ರ್ ಕೊಡೋದು, ಮಾತಾಡೋದು ಅಗತ್ಯ ಇಲ್ಲ, ನಮಗೆ ಕೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಸಭಾತ್ಯಾಗ ಮಾಡ್ತಕ್ಕಂತ ಒಂದು ಹಕ್ಕು ಅವ್ರಿಗೆ ಇದ್ದೇ ಇದೆ. ಅದು ಸುಮ್ನೆ ಕೂತ್ಕೊಂಡಾದ್ರೂ ಕೇಳ್ಬೋದು. ಆದ್ರೆ ಅದ್ ಯಾವ್ದನ್ನು ಮಾಡ್ದೇನೆ ಮುಖ್ಯಮಂತ್ರಿಗಳ ಮಾತನ್ನ, ಸಭಾನಾಯಕರ ಮಾತನ್ನ ತಡಿತಕ್ಕಂತ ಪ್ರಯತ್ನವನ್ನ ಬಿಜೆಪಿ ನಿರಂತರವಾಗಿ ಈ ಸಂದರ್ಭದಲ್ಲಿ ಈ ಏನ್ ವಿಬ್ರಾಮ್ಜಿ ಖಂಡನಾ ನಿರ್ಣಯನ ಮಂಡನೆ ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಹೇಳ್ತಾನೆ ಇದ್ರು. ಆಮೇಲೆ ಖಂಡನಾ ನಿರ್ಣಯ ಮಂಡನೆ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂತ ಒಂದು ಪದ ಸರ್ವಾನುಮತದಿಂದ ಅಂತಕ್ಕಂಥ ಒಂದು ಪದ ಇದೆ. ಆ ಸರ್ವಾನುಮತದಿಂದ ಅನ್ನೋದು ಇವರು ಮಂಡಿಸತಕ್ಕಂಥ ನಿರ್ಣಯ. ಅದು ಹೇಗಾಗುತ್ತೆ ಟೆಕ್ನಿಕಲಿ ಅಂತಂದ್ರೆ, ಇವರು ಮಂಡನೆ ಮಾಡ್ತಾರೆ, ಸರ್ವಾನುಮತದಿಂದ ನಾವು ಖಂಡಿಸುತ್ತೇವೆ ಅನ್ನೋ ನಿರ್ಣಯವನ್ನ ಇವರು ಮಂಡನೆ ಮಾಡ್ತಾರೆ. ಅದು ತೀರ್ಮಾನ ಅಲ್ಲ, ಅದು ತೀರ್ಮಾನ ಆಗೋದು ನಂತರ. ಹಾಗಾಗಿ ಸರ್ವಾನುಮತದಿಂದ ಅನ್ನೋದನ್ನ ನಾವು ಅಬ್ಜೆಕ್ಟ್ ಮಾಡ್ತೀವಿ ಅನ್ನುವಂತ ಮಾತನ್ನ ಬಿಜೆಪಿ ಸ್ಪಷ್ಟವಾಗಿ ತಮ್ಮ ಚರ್ಚೆಯ ಸಮಯದಲ್ಲಿ ಹೇಳ್ಬೋದಲ್ಲ. ಆದ್ರೆ ಯುಟಿ ಖಾದರ್ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು, ಅವ್ರು ಕೊಟ್ಟಂತ ಕಾಪಿನಲ್ಲಿ ಸರ್ವಾನುಮತ ಅನ್ನೋ ಪದ ಇದ್ದಿಲ್ಲ. ಹೀಗಾಗಿ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ಲೋಪಗಳನ್ನ ಎತ್ತುತ್ತಾ ಮತ್ತೆ ಖಾಸಗಿ ವ್ಯಕ್ತಿಗಳು ಏನು ನಿರ್ಣಯವನ್ನು ಮಂಡಿಸ್ತಾರೆ ಆ ವಿಷಯವನ್ನ ಸರ್ಕಾರ ಮಂಡನೆ ಮಾಡೋದಕ್ಕೆ ಅನ್ವಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಸಭೆಯನ್ನ ದಿಕ್ತಪ್ಸಕ್ಕಂತ ಕೆಲಸವನ್ನು ವಿರೋಧ ಪಕ್ಷದವರು ಮಾಡಿದ್ರು. ಆದ್ರೆ ವಿರೋಧ ಪಕ್ಷದ ಚರ್ಚೆನ ನಾವು ಸ್ವಾಗತಿಸ್ಬೇಕು. ಅವ್ರು ಏನ್ ಹೇಳ್ತಾರೆ, ಅವ್ರ ನಿಲುವು ಏನಿದೆ, ಈ ಏನು ಯುಗ್ರಾಮ್ಜಿನಲ್ಲಿ 46 ಇರೋದಕ್ಕೆ ಏನ್ ಹೇಳ್ತಿದ್ದಾರೆ, ಅಥವಾ ಕೆಲಸಗಾರರ ಹಕ್ಕನ್ನ ಕಸಿಬಿಡೋದಕ್ಕೆ ಅವ್ರು ಏನ್ ಹೇಳ್ತಾರೆ, ಅದನ್ನ ಕೇಳಲಿಕ್ಕೆ ನಮಗೂ ಕುತೂಹಲ ಇದೆ. ಅವ್ರು ಏನ್ ಹೇಳ್ತಾರೆ, ಯಾವ ರೀತಿ ಅದನ್ನ ಸಪೋರ್ಟ್ ಮಾಡ್ತಾರೆ, ಬೆಂಬಲಿಸ್ತಾರೆ ಅನ್ನೋದನ್ನ. ಅವಾಗ ಅವಕಾಶ ಇದೆ, ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಬಿಬಿಜಿ ರಾಮ್ಜಿ ಕಾಯ್ದೆಗಿಂತ ಹೆಚ್ಚಾಗಿ ಚರ್ಚೆ ಆಗಿದೆ ಈ ಬಾರಿ. ಮತ್ತು ಆ ಚರ್ಚೆಯನ್ನ ತೆಗೆದುಕೊಂಡು ಹೋಗಿದ್ದು ವಿಪಕ್ಷಗಳು. ಅದು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಲಂಚ ಹಗರಣ. ಇವತ್ತು ಕಲರ್ ಎದೇನು ಸಿಡಿನು ಪೆನ್ ಡ್ರೈವ್ ಇಟ್ಕೊಂಡ್ ಬಂದಿದ್ರು, ಗ್ರೀನ್ ಕಲರ್, ಬೇರೆ ಬೇರೆ ಕಲರ್ ಅಲ್ಲಿ. ಇದ್ರ ಬಗ್ಗೆ ಅಂದ್ರೆ ಒಂದು ಸದನದ ದಿಕ್ಕು ತಪ್ಪಿಸುವ ಪ್ರಯತ್ನನ, ಅಥವಾ ಸದನದ ಒಳಗೆ ಇದನ್ನ ಹೇಳಿದ್ರೆ ವಿಪಕ್ಷಕ್ಕೆ ಗೊತ್ತಿದೆ ಜನಕ್ಕೆ ತಲುಪತ್ತೆ ಅಂತ. ವಿಬಿಜಿ ರಾಮ್ಜಿಗಿಂತ ಹೆಚ್ಚು ಜನರನ್ನ ತಲುಪಿದ್ದು ಇದೇ ವಿಚಾರ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಅಲ್ಲ, ವಿರೋಧ ಪಕ್ಷಗಳ ಕೆಲಸವೇ ಅದು. ಅವ್ರು ಏನು ಬಹಳ ಮುಖ್ಯವಾಗಿ ಇಡೀ ಅಧಿವೇಶನ ಏನ್ ಕರೆದಿದ್ದಾರೆ, ಇದು ವಿಬಿಜಿ ರಾಮ್ಜಿ ಈ ಯೋಜನೆಯ ಬಗ್ಗೆನೇ ಕರೆದಿದ್ದಾರೆ, ಇದ್ರ ಬಗ್ಗೆನೇ ಚರ್ಚೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ಇದ್ರ ಬಗ್ಗೆ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದನ್ನ ಬಲವಾಗಿ ಅದನ್ನ ಮಾತಾಡುತ್ತೆ, ಮಂಡಿಸುತ್ತೆ, ಮತ್ತು ಬಹಳಷ್ಟು ಜನ ಮಾತಾಡ್ತಾರೆ ಅಂತಾನೂ ಸಹ ಗೊತ್ತು. ಹಾಗಾಗಿ ದಿಕ್ತಪ್ಸುವಂತ ಪ್ರಯತ್ನವನ್ನು ವಿರೋಧ ಪಕ್ಷಗಳು ಕಳೆದ 3-4 ದಿನದಿಂದ ಮಾಡ್ತಾನೆ ಇದ್ದಾರೆ. ಅವರು ಮೊದಲನೇ ದಿನ ಏನು ರಾಜ್ಯಪಾಲರ ಒಂದು ನಿರ್ಣಯ ಬಂತು, ಆ ವಿಷಯದಿಂದ ಹಿಡಿದು ಇವತ್ತು ನಡೆದಂತ ವಿಷಯದವರೆಗೂ ಸಹ ಅಬಕಾರಿ ವಿಷಯ ಪ್ರಸ್ತಾಪ ಮಾಡಿದಿರಬಹುದು. ಎಲ್ಲವೂ ಸಹ ದಿಕ್ಕು ತಪ್ಪಿಸ್ತಕ್ಕಂತ ಮತ್ತು ಸಮಯವನ್ನ ಹಾಳು ಮಾಡ್ತಕ್ಕಂತ ಕೆಲಸಗಳೇ ಆಗಿದೆ. ಅದ್ರ ಬದಲಾಗಿ ಒಂದು ವ್ಯಾಲಿಡ್ ಆದಂತ ಮೌಲ್ಯಯುತವಾದಂತ ಚರ್ಚೆಯನ್ನ ಮಾಡಿ ತಮ್ಮ ಪಾಯಿಂಟ್ ಅನ್ನ ಅವ್ರು ಹೇಳ್ಬೋದಾಗಿತ್ತು. ಈಗ ಅಲ್ಲ, ಹಗರಣ ಯಾವುದೇ ಹಗರಣ ಇದ್ರು ಅದು ತನಿಖೆ ಆಗ್ಲಿ ಅದಾಗ್ಲಿ, ಬಹುಶಃ ಯಾರು ಅದನ್ನ ಬೇಡ ಅನ್ನಲ್ಲ, ನಾವು ಬೇಡ ಅನ್ನಲ್ಲ, ನೀವು ಬೇಡ ಅನ್ನಲ್ಲ. ಆದ್ರೆ ಸದನದ ದಿಕ್ಕು ತಪ್ಪಿಸ್ತಕ್ಕಂತ ಸದನ ಕರೆದಂತ ಮುಖ್ಯ ಉದ್ದೇಶವನ್ನ ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡ್ತಕ್ಕಂತ ಪ್ರಯತ್ನ ಇದೆ ವಿರೋಧ ಪಕ್ಷದ ನಾಯಕರು. ಇದನ್ನ ಮಾಡಿದ್ದೇನಿದೆ, ಇದು ಸದನದ ಕಲಾಪವನ್ನ ಯಾರಾದ್ರೂ ನೋಡ್ತಾ ಇರ್ತಾರೆ ನಿರಂತರವಾಗಿ, ಏನಾಗ್ತಿದೆ ಹೇಗಾಗ್ತಿದೆ ಅಂತ ಹೇಳಿ. ಅಲ್ಲೂ ಸಹ ಬಂದು ಬಹಳಷ್ಟು ಜನ ವೀಕ್ಷಕ ಗ್ಯಾಲರಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ತಪ್ಪು ಸಂದೇಶ ಹೋಗ್ಬೋದು. ಸದನ ಅಂತಂದ್ರೆ ಜಗಳ, ಸದನ ಅಂತಂದ್ರೆ ಕೂಗಾಟ, ಸದನ ಅಂದ್ರೆ ಒಬ್ರು ಮಾತಾಡ್ತಿರ್ಬೇಕ್ರೆ ಇನ್ನೊಬ್ರು ತಡಿತಕ್ಕಂಥದ್ದು, ಸದನ ಅಂತಂದ್ರೆ ಜಗಳ ಮಾಡ್ತಕ್ಕಂಥದ್ದು, ಇದೆಲ್ಲ ಒಂದು ಏನಿದೆ ಅದನ್ನ ಬಿಟ್ಟಾಕಿ ನಿಜವಾಗ್ಲೂ ಸದನ ಏನ್ ನಡಿಬೇಕು, ಜನರ ಹಣ ಏನಿದೆ ಅದು ಯಾವ ರೀತಿ ಉಪಯೋಗ ಆಗ್ಬೇಕು, ಸದನಕ್ಕಾಗಿನೇ ಎಷ್ಟು ಖರ್ಚಾಗುತ್ತೆ. ಹಾಗಾಗಿ ಅಲ್ಲಿ ಉತ್ತಮವಾದ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗಿದೆ. ನಿಮ್ಗೇನ್ ಅನ್ಸುತ್ತೆ, ವಿಶೇಷ ಅಧಿವೇಶನ ಜನರ ತೆರಿಗೆ ಹಣದಿಂದಲೇ ಸುಮಾರು 10 ದಿನಗಳ ಹತ್ತತ್ರ ನಡೆದಿದೆ, ಒಂದು ಫಲಪ್ರದ ಆಗಿದೆಯಾ? ಅಂದ್ರೆ ಯಾವುದೋ ಒಂದು ಅಧಿವೇಶನ, ವಿಶೇಷ ಅಧಿವೇಶನ ನಡಿಬೇಕು ಅಂದ್ರೆ ಬಹಳ ಮುಖ್ಯವಾದ ಚರ್ಚೆಗಳಾಗ್ಬೇಕು, ಅದರಿಂದ ಜನಕ್ಕೆ ಉಪಯೋಗ ಆಗ್ಬೇಕು. ಈ ಅಧಿವೇಶನವನ್ನ ಆ ದೃಷ್ಟಿಕೋನದಲ್ಲಿ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು?
ಎಲ್ಲ ಈ ವಿಶೇಷ ಅಧಿವೇಶನ ಅಂತ ಕರೆದಿದ್ದಾರೆ, ಮತ್ತೆ ವಿಬ್ರಾಮ್ಜಿ ಯೋಜನೆ ಬಗ್ಗೆನೇ ಚರ್ಚೆ ಮಾಡಬೇಕು ಅಂತ ಕರೆದಿದ್ದಾರೆ. ಆದ್ರೆ ಎಲ್ಲಾ ಅಧಿವೇಶನದಲ್ಲಿ ಯಾವ ರೀತಿಯ ಅವಕಾಶಗಳು ಬೇರೆ ಬೇರೆ ಪ್ರಶ್ನೋತ್ತರ ಆಗಿರ್ಬೋದು, ಶೂನ್ಯ ವೇಳೆ ಆಗಿರ್ಬೋದು, ಎಲ್ಲಾ ಏನಿತ್ತು ಇಲ್ಲೂ ಸಹ ಅದೇ ಇದೆ. ಬಹಳಷ್ಟು ಜನ ಶಾಸಕರು, ಬಹಳಷ್ಟು ಜನ ತಮ್ಮ ಕ್ಷೇತ್ರದ ಬಗ್ಗೆ ಪ್ರಶ್ನೆಯನ್ನ ಕೇಳಿ, ವಿರೋಧ ಪಕ್ಷದವರಾಗಿರ್ಬೋದು, ಆಡಳಿತ ಪಕ್ಷದವರಾಗಿರ್ಬೋದು, ಪ್ರಶ್ನೆಯನ್ನ ಕೇಳಿದಂತ ಸಚಿವರಿಂದ ಉತ್ತರವನ್ನು ಪಡೆದುಕೊಂಡಿದ್ದಾರೆ. ಬೇರೆ ಬೇರೆ ವಿಷಯಗಳೆಲ್ಲ ಚರ್ಚೆ ಆಗಿದೆ. ಆದ್ರೆ ಅನಗತ್ಯ ವಿಷಯಗಳ ಚರ್ಚೆಗೆ ಕಡಿವಾಣ ಹಾಕ್ಬೇಕು. ಮತ್ತು ಇದರಲ್ಲಿ ನನಗೆ ಕಾಣಿಸ್ತಕ್ಕಂಥದ್ದು, ಆಡಳಿತ ಪಕ್ಷ ಮತ್ತು ಸಭಾಧ್ಯಕ್ಷರಿಗಿಂತ ವಿರೋಧ ಪಕ್ಷದವರೇ ಅನಗತ್ಯ ವಿಷಯಗಳನ್ನ ಪ್ರಸ್ತಾಪ ಮಾಡಿ, ಚರ್ಚೆ ಮಾಡಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದದಂತೂ ನೇರವಾಗಿ ಕಾಣ್ತಾ ಇತ್ತು. ಅಲ್ಲಿ ಏನು ಅಂತಂದ್ರೆ, ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರಿದ್ದಾರೆ. ಸರಿ, ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರಿದ್ದಾಗ ಬೇರೆ ಎಲ್ಲಾ ಶಾಸಕರು ಸಹ ಎದ್ದು ನಿಂತ್ಕೊಳ್ತಾರೆ, ಮಾತಾಡ್ತಾರೆ. ಆಮೇಲೆ ಇನ್ನೊಂದು ನಾನು ಗಮನಿಸಿದ್ದು, ಈ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಏನ್ ಕಡನ ನಿರ್ಣಯವನ್ನು ಮಂಡನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಲೋಕಸಭೆಯಲ್ಲಿ ಬಹಳಷ್ಟು ಸರಿ ನೋಡಿದ್ದೇವೆ, ರಾಹುಲ್ ಗಾಂಧಿ ಅವರು ಮೈಕ್ ಆಫ್ ಆಗ್ತಾ ಇತ್ತು ಅಥವಾ ವಾಲ್ಯೂಮ್ ಡೌನ್ ಆಗ್ತಾ ಇತ್ತು. ಕೆಲವು ಸರಿ ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕಾದ್ರೆ, ನಿನ್ನೆ ಅಖಿಲೇಶ್ ಯಾದವ್ ಅವರು ಮಾತಾಡ್ಬೇಕಾದ್ರೂ ಸಹ ಒಂದು ಪದ ಹೇಳಿದ ತಕ್ಷಣ ಮೈಕ್ ಆಫ್ ಆಯ್ತಲ್ಲಿ. ಆದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಮಾತು ಕೇಳ್ತಾ ಇದ್ದಿಲ್ಲ, ವಿರೋಧ ಪಕ್ಷದ ನಾಯಕರ ಮಾತು ಕೇಳ್ತಾ ಇತ್ತು. ಇದೊಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಿವಿಲೇಜ್ ಅವರಿಗೆ ಅಂತ ಅನಿಸ್ತಾ ಇತ್ತು. ಅಂದ್ರೆ ಒಂದು ಲಘು ಉದಾಹರಣೆಗೆ ಕೊಟ್ಟಿದ್ದು. ಹಾಗಿದ್ದಾಗ ಡೆಮೋಕ್ರಸಿ ಹಾಗೆ ಇರ್ಬೇಕಲ್ಲ. ಈಗ ಶಾಡೋ ಗವರ್ಮೆಂಟ್ ತರ ವಿಪಕ್ಷದ ನಾಯಕ ಇರೋ ಹೊತ್ತಿಗೆ ಸಭಾ ನಾಯಕರಿಗೆ ಸಿಗುವ ಎಲ್ಲಾ ಮರ್ಯಾದೆ ಸಿಗಬೇಕದು. ಲೀಡರ್ ಆಫ್ ಅಪೋಸಿಷನ್ ಅದೇ ಅಲ್ಲ. ಕೇಂದ್ರದ ಪ್ರಜಾಪ್ರಭುತ್ವವಾದಿಯಾಗಿ ನಡ್ಕೊಳ್ತಿಲ್ಲ, ಅದು ಬೇರೆ ವಿಚಾರ. ಆದ್ರೆ ರಾಜ್ಯ ಸರ್ಕಾರದಿಂದ ಹಾಗೆ ನಡ್ಕೊಳ್ಬೇಕು. ಅವ್ರು ಏನೇ ಮಾತಾಡ್ಲಿ ಅದಕ್ಕೆ ಅವಕಾಶ ಇರ್ಬೇಕು, ಸ್ಪೇಸ್ ಇರ್ಬೇಕಲ್ಲ. ಖಂಡಿತ. ಆಮೇಲೆ ಸಿದ್ದರಾಮಯ್ಯ ಅವರನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನೀವ್ ಏನಾದ್ರೂ ಮಾತಾಡಿ, ವಿರೋಧ ಮಾಡಿ, ಯಾವ ವಿಷಯದ ಬಗ್ಗೆ ಏನಾದ್ರೂ ಹೇಳಿ, ನೀವು ಈಗ ನಿರ್ಣಯ ಮಂಡನೆ ಆಗ್ತಾ ಇದೆ, ಎಲ್ಲಾ ವಿಷಯಕ್ಕೂ ಮುಕ್ತ ಅವಕಾಶ ಇದೆ, ನಿಮ್ಮನ್ನು ತಡೆಯೋದಿಲ್ಲ, ನಾವು ನಿಮಗೆ ಅಡ್ಡ ಹಾಕೋದಿಲ್ಲ, ನೀವ್ ಏನ್ ಮಾತಾಡಿದ್ರೆ ಕೇಳಿಸ್ಕೊತೀವಿ ಅನ್ನೋ ಮಾತನ್ನ ಹೇಳಿನೇ ಸಿದ್ದರಾಮಯ್ಯ ಅವರು ಸಹ ಚರ್ಚೆ ಶುರು ಮಾಡಿದ್ದು. ಮತ್ತೆ ಕರ್ನಾಟಕದಲ್ಲಿ ಆ ತರದ ಸ್ಪೇಸ್ ಕಾಂಗ್ರೆಸ್ ಕೊಟ್ಟಿದೆ, ಮತ್ತೆ ಈ ಹಿಂದೆ ಇದ್ದಂತ ಸರ್ಕಾರಗಳು ಸಹ ಕೊಟ್ಟಿದೆ. ವಿರೋಧ ಪಕ್ಷಗಳಿಗೆ ಉತ್ತಮವಾದಂತ ಒಂದು ಸ್ಪೇಸ್ ಇದೆ. ಹಾಗಾಗಿ ಚರ್ಚೆಯ ಮೂಲಕವೇ ತಮ್ಮ ನಿಲುವೇನಿದೆ ಅದನ್ನ ಮಂಡಿಸಿ, ಈ ಖಂಡನ ನಿರ್ಣಯದ ಬಗ್ಗೆ ಬಹಳ ಬಲವಾಗಿನೇ ಹೇಳಿ ಅವರು, ಅದ್ರ ಬೇಡ ಇದು ನಿರ್ಣಯ ಅಂತ ಹೇಳಿ ಅವ್ರು ಏನ್ ಅವ್ರ ನಿಲುವಿದೆ ಅನ್ನೋ ವಿರೋಧ ಪಕ್ಷದವರು ಮಾತಾಡ್ಲಿ ಅಂತ. ಮತ್ತೆ ಕಾಂಗ್ರೆಸ್ ಏನ್ ಆಡಳಿತ ಪಕ್ಷ ಇದೆ ಅವರು ಸಹ ಮಾತಾಡ್ಲಿ. ಅದಕ್ಕೆ ಈ ಅಧಿವೇಶನ ವೇದಿಕೆ ಆಗ್ಲಿ. ಮತ್ತೆ ಈ ಒಟ್ಟಾರೆ ಅಧಿವೇಶನ ಏನಿದೆ, ಅಧಿವೇಶನದಲ್ಲಿ ಎಲ್ಲಾ ವಿಷಯಗಳು ಚರ್ಚೆ ಆಯ್ತು. ಮತ್ತೆ ಬಹಳ ಮುಖ್ಯವಾಗಿ ಏನು ವಿಕ್ರಾಮ್ಜಿ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು, ಆ ಚರ್ಚೆ ಈಗ ಶುರುವಾಗಿದೆ. ಇದನ್ನ ಒಂದು ಸಂದೇಶವಾಗಿ ಕಳಿಸ್ಬೇಕಿತ್ತು, ಈ ಯೋಜನೆಗೆ ನಮ್ಮ ವಿರೋಧ ಇದೆ ಅಂತ. ಯಾಕಂದ್ರೆ ವಿಧಾನಸಭೆ ನಡೀತಾ ಇರ್ಬೇಕಾದ್ರೆ ಹೊರಗಡೆ ಬಗ್ಗೆ ಪ್ರತಿಭಟನೆ ಮಾಡಿದಂತ ಕಾಂಗ್ರೆಸ್ ವಿಧಾನಸಭೆಯ ಒಳಗೆ ಯಾವ ರೀತಿ ಮಾಡುತ್ತೆ, ಯಾವ ರೀತಿ ಮಾತಾಡುತ್ತೆ ಅನ್ನೋದು ಸಹ ಎಲ್ರ ಗಮನದಲ್ಲೂ ಇದೆ. ಎಲ್ರು ನೋಡ್ತಾ ಇರ್ತಾರಲ್ಲ. ಹಾಗಾಗಿ ಎಲ್ರಿಗೂ ಸ್ಪೇಸ್ ಸಿಕ್ಕಂತ ಒಂದು ಅಧಿವೇಶನ ಆಗಿದೆ ಇದು. ಪ್ರಶ್ನೋತ್ತರಗಳು ಮತ್ತೆ ಎಲ್ಲಾ ಸ್ಥಳೀಯ ಸದುಪಯೋಗ ಮಾಡ್ಕೊಂಡು ಈ ಯೋಜನೆಗಳ ಬಗ್ಗೆ ಮಾತಾಡಿ ಅವ್ರು ಮುಂದುವರಿಬೇಕು ಅಂತ ಅನ್ಸುತ್ತೆ. ಓಕೆ, ಹೊನ್ನಳ್ಳಿ ಚಂದ್ರಶೇಖರ್ ಅವರು ಇಷ್ಟೊತ್ತು ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.